ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ SSLC 2025 ಪರೀಕ್ಷೆ ಬರೆದ ವಿದ್ಯಾರ್ಥಿನಿಯರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ಕೊಳ್ತಾ ಈಗ ವಿದ್ಯಾರ್ಥಿಗಳ ಎಕ್ಸಾಮ್ ಕಂಪ್ಲೀಟೆಡ್ ಆಯಿತು. SSLC 2025 ಎಕ್ಸಾಮ್ ಕಂಪ್ಲೀಟೆಡ್ ಆಯಿತು. ಈಗ ಏನು ಇದೆ, ರಿಸಲ್ಟ್ಸ್ ಬರೋದು ಒಂದೇ ಬಾಕಿ ಇದೆ. ರಿಸಲ್ಟ್ಸ್ ಬಂದರೆ ವಿದ್ಯಾರ್ಥಿಗಳ ಒಂದು ಶರೀರ ಏನು ಹೇಳ್ತತೆ ಅಂದರೆ ನಾನು ಈಗ ಫುಲ್ ಟೆನ್ಷನಲ್ಲಿ ಇದ್ದೀನಿ ಅಂತ ಕೆಲವರು, ಇನ್ನೊಂದು ಕೆಲವರು ನಾನು ಪಾಸ್ ಆಗೀನಿ, ಈಗ ಏನಾದರೂ ಮಾಡಬೇಕು, ಎಲ್ಲ ಬಂಧು ಮಿತ್ರರಿಗೆ ನಾನು ಸ್ವೀಟ್ಸ್ ಹಂಚಬೇಕು ಅಂತ ಅವರ ಮನಸ್ಸು ಹೇಳುತ್ತೆ. ಹೌದು, ಇದು ನಿಜ ವಿದ್ಯಾರ್ಥಿಗಳೇ. ಆದರೆ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಯಾಕೆ ನೋವು ಆಗುತ್ತೆ, ಪಾಸ್ ಆದ ವಿದ್ಯಾರ್ಥಿಗಳಿಗೆ ಯಾಕೆ ಖುಷಿ ಆಗುತ್ತೆ ಅಂತ ನಿಮ್ಮ ಒಂದು ಡೌಟ್. SSLC 2024 ಮತ್ತು 25ನೇ ಸಾಲಿನ ಸಂಬಂಧಪಟ್ಟ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಹಲವಾರು ಎಕ್ಸಾಮ್ಸ್ಗಳನ್ನು ಬರೆದಿರಬಹುದು. ಆದರೆ ಇದು ಮೊಟ್ಟ ಮೊದಲನೆಯ ಎಕ್ಸಾಮ್ ಅನ್ನು ನೀವು ಬರೆದಿದ್ದೀರಿ. ಅದು SSLC 10th ಎಕ್ಸಾಮ್ ಅಂತ, ಹೌದಲ್ವಾ? ನಿಮಗೆ 6 ಸಬ್ಜೆಕ್ಟ್ಸ್ ಇರ್ತವೆ. ಆ 6 ಸಬ್ಜೆಕ್ಟ್ಸ್ನಲ್ಲಿ ಪಾಸ್ ಆದರೆ ಮಾತ್ರ ನೀವು ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮತ್ತು ನಮ್ಮ ಈ ವಿಡಿಯೋಗೆ ಲೈಕ್ ಕೊಡೋದಂತೂ ಮರೆಯಬೇಡಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಸಪೋಸ್ SSLC 2025 ರಿಸಲ್ಟ್ಸ್ ಬಂತು. ಒಬ್ಬ ಸ್ಟೂಡೆಂಟ್ ನೋಡ್ತಾನೆ, ರಿಸಲ್ಟು ಓಪನ್ ಮಾಡ್ತಾನೆ, ಬಂತು ರಿಸಲ್ಟ್. ನಂತರ ಏನು ಆಗುತ್ತೆ ಅಂದರೆ ಎರಡು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿರ್ತಾನೆ. ಆ 2 ಸಬ್ಜೆಕ್ಟ್ ಅನ್ನೋ ಸಪ್ಲೈ ಎಕ್ಸಾಮ್ ಅಂತ ಇರುತ್ತೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಕೂಡ ನಡೆಸುತ್ತಾರೆ. ಫೀಸ್ ಒಂದು ಸಬ್ಜೆಕ್ಟ್ಸ್ಗೆ ಇಷ್ಟು ಅಂತ ಇರುತ್ತೆ, ನೀವು ಆ ಸಬ್ಜೆಕ್ಟ್ಗೆ ಕಟ್ಕೊಂಡು ಬರೀಬೇಕಾಗುತ್ತೆ. ಓಕೆ, ಇನ್ನು ಯಾವುದೇ ಸಬ್ಜೆಕ್ಟ್ ಫೇಲ್ ಆಗಿಲ್ಲ ಅಂತಹ ಹುಡುಗ ಏನು ಮಾಡ್ತಾನೆ ಅಂದರೆ ತುಂಬ ಖುಷಿಯಾಗಿರ್ತಾನೆ. ಯಾಕೆ ಅಂದರೆ ಯಾವುದೇ ಫೇಲ್ ಆಗಿಲ್ಲ ಅನ್ನುವ ಒಂದು ತುಂಬ ಖುಷಿ, ಆನಂದ ಬಾಷ್ಪ ಬರ್ತಿರ್ತವೆ ಅವನಿಗೆ. ಓಕೆ, ಇವನಿಗೆ ಏನಾಗ್ತಿರ್ತವೆ, ನನ್ನ ಒಂದು ಸಬ್ಜೆಕ್ಟ್ ಹೋಗಿದೆ, 2 ಸಬ್ಜೆಕ್ಟ್ನಲ್ಲಿ ನಾನು ಫೇಲ್ ಆಗಿದ್ದೀನಿ ಅಂತ ಅವನು ಬಾಧೆ ಪಡ್ತಿರ್ತಾನೆ. ಅವನಿಗೂ ಇವನಿಗೂ ಏನು ವ್ಯತ್ಯಾಸ ಅಂದರೆ ಇವನು 2 ಸಬ್ಜೆಕ್ಟ್ನಲ್ಲಿ ಮಾತ್ರ ಫೇಲ್ ಆಗಿದ್ದಾನೆ, ಇನ್ನೊಬ್ಬ ಆಲ್ ಸಬ್ಜೆಕ್ಟ್ಸ್ನಲ್ಲಿ ಪಾಸ್ ಆಗಿದ್ದಾನೆ ಅನ್ನುವ ಒಂದು ಧೈರ್ಯ, ದೃಢ ಸಂಕಲ್ಪತೆ ಇರುತ್ತೆ. ಓಕೆ, ಇದು ನೋಡ್ರಿ ವಿದ್ಯಾರ್ಥಿಗಳೇ, ಫೇಲ್ ಆಗುವ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿಗಳ ಕಣ್ಣಲ್ಲಿ ನೀರು, ಪಾಸ್ ಆಗುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗಳ ಬಾಯಲ್ಲಿ ನಗು. ಓಕೆ, ಇನ್ನು ನಾನು ಪ್ರಶ್ನೆಗಳು ಕೇಳ್ತೀನಿ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆನ್ಸರ್ ಇದೆಯಾ ಅನ್ನುವುದು ಚೆಕ್ ಮಾಡಿಕೊಳ್ಳಿ. ಓಕೆ, ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡ್ ಹೇಳ್ಬಿಡುತ್ತೆ ಈ ಪ್ರಶ್ನೆಗಳಿಗೆ ನನ್ನ ಆನ್ಸರ್ ಏನಿದೆ ಅಂತ. ಓಕೆ, ನೀವು ಏನೇನು ಮಾಡಿರಿ SSLC ಎಕ್ಸಾಮ್ನಲ್ಲಿ ಅನ್ನೋದು ನಾನು ಹೇಳ್ಕೊಳ್ತಾ ಹೋಗ್ತೀನಿ. ಈಗ SSLC 2025 ಎಕ್ಸಾಮ್ ಬಗ್ಗೆ, ಅದು ಮೊಟ್ಟ ಮೊದಲನೇ ಎಕ್ಸಾಮ್. ಓಕೆ, ಮೊದಲನೆಯ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳು ಹಲವಾರು ಏನು ಮಾಡಿರ್ತಾರೆ ಅಂದರೆ ನೀವು ಪಾಸ್ ಆಗಲೇಬೇಕಂತ ಕಂಡೀಷನ್ ಇದ್ದರೆ ನೀವು ಪಾಸಿಂಗ್ ಮಾರ್ಕ್ಸ್ಗೆ ಹೆಚ್ಚು ಬರೆದಿರ್ಬೇಕಂತ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೀವು ಪಾಸಿಂಗ್ ಮಾರ್ಕ್ಸ್ಗೆ ಅಟ್ಲೀಸ್ಟ್ 10ರಿಂದ 15 ಮಾರ್ಕ್ಸ್ಗೆ ಹೆಚ್ಚು ಬರೆದು ಬಂದಿರಬೇಕು. ಯಾಕೆ ಅಂದರೆ ಅಲ್ಲಿ ಏನಾದರೂ 5 to 10 ಮಾರ್ಕ್ಸ್ ಕಟ್ ಆಯಿತು 15 ಮಾರ್ಕ್ಸ್ನಲ್ಲಿ, ಆದರೂ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಬರೆದಿರ್ತೀರಾ, ಅಲ್ಲಿ ಇನ್ನೊಂದು ಸ್ವಲ್ಪ 5 ಅಟ್ಯಾಚ್ ಆಗುತ್ತೆ, ನೀವು ಪಾಸ್ ಆಗೋಕ್ಕೆ ಸಾಧ್ಯ ಇರುತ್ತೆ ಅಂತ ಹೇಳಿದ್ದೀನಿ. ಮತ್ತು ನೀವು ಹಲವಾರು ವಿದ್ಯಾರ್ಥಿಗಳು ಔಟ್ ಆಫ್ ರ್ಯಾಂಕಿಗೆ ಬರ್ತಾರೆ, ಅವರೇ ಮಾರ್ಕ್ಸೇ ಕಮ್ಮಿ ಆಗಿಬಿಡುತ್ತೆ ವಿದ್ಯಾರ್ಥಿಗಳೇ, ಹೌದಲ್ವಾ? ನೀವು ಅರ್ಥ ಮಾಡ್ಕೊಳ್ಬೇಕು. SSLC 2025 ವಿದ್ಯಾರ್ಥಿಗಳೇ, ನೀವು ಸೆಂಟೆನ್ಸ್ ಮಿಸ್ಟೇಕ್ ಮಾಡಿರ್ಬಹುದು, ಹ್ಯಾಂಡ್ ರೈಟಿಂಗ್ ರಾಂಗ್ ಬರೆದಿರಬಹುದು, ಅಥವಾ ನಿಮ್ಮ ಒಂದು ಸೆಂಟೆನ್ಸ್ನಲ್ಲಿ ಇರುವಂತಹ ಸ್ಟೋರಿ ರಾಂಗ್ ಆಗಿರಬಹುದು. ಅದಕ್ಕೋಸ್ಕರ ನಿಮ್ಮ ಮಾರ್ಕ್ಸ್ ಕಟ್ ಆಗಿರ್ತವೆ. ಇನ್ನೊಂದು, ನಿಮ್ಮ ಹ್ಯಾಂಡ್ ರೈಟಿಂಗ್ ಲೆಕ್ಚರರ್ಸ್ ಅರ್ಥ ಮಾಡಿಕೊಳ್ಳುವ ಹಾಗೆ ಇರಬೇಕು. ಅರ್ಥ ಮಾಡಿಕೊಂಡಿಲ್ಲ ಅಂದರೆ ನಿಮ್ಮ ಎಷ್ಟು ಬರೆದರೂ ಮಾರ್ಕ್ಸ್ ಅಂತೂ 0ನೇ ಬರೋದು, ಇದು ಕನ್ಫರ್ಮ್.
ಮೈಂಡ್ ಅಲ್ಲಿ ಇರಲಿ, ಯಾವುದೇ ಎಕ್ಸಾಮ್ ಬರೀಲಿ. ಇವಿಷ್ಟು ಕರೆಕ್ಟ್ ಮಾಡಿ ಬಂದೀನಿ ಸರ್ ಅಂತ ಇದ್ದರೆ ಪಕ್ಕ 100ಗೆ 100% ನೀವು ಪಾಸ್ ಆಗ್ತೀರಾ. ಯಾವುದೇ ಹ್ಯಾಂಡ್ ರೈಟಿಂಗ್ ಮಿಸ್ಟೇಕ್ ಇಲ್ಲ ಸರ್. ಲೆಕ್ಚರರ್ಸ್ ಅಂತೂ 100% ಅರ್ಥ ಆಗುತ್ತೆ ನಾನು ಬರೆದಿರೋದು. ಮತ್ತು ನಾನು ಓನ್ ಆಗಿ ಓದಿ ಬರೆದಿದ್ದೀನಿ ಸರ್, ಸೆಂಟೆನ್ಸ್ ಇಲ್ಲದೆ ಏನೋ ಓನ್ ಕ್ರಿಯೇಟ್ ಮಾಡಿ ಬರೆದಿಲ್ಲ ಸರ್ ಅನ್ನುವುದು. ಆದರೆ ವಿದ್ಯಾರ್ಥಿಗಳೇ 100ಗೆ 100% ಎಲ್ಲರೂ ಪಾಸ್ ಆಗ್ತೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.